ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಗೈಸ್, ಆಲ್ಮೋಸ್ಟ್ 1 ವೀಕ್ ಆಗಿಬಿಟ್ಟಿದೆ ವೀಡಿಯೋ ಹಾಕಿ. ಸೊ ಹಾಗಾಗಿ ಜಸ್ಟ್ ರ್ಯಾಂಡಮ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದು ಆ್ಯಸ್ ಯೂಶ್ವಲ್ 12:30. ನಾನು ಸ್ಟಾರ್ಟ್ ಮಾಡೋದೇ 12:30 ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಅಥರ್ವನ ಸ್ಕೂಲಿಗೆ ಬಿಟ್ಟು ಬಂದು ಮನೆಯ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಮುಂಚೆನೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಕೂತ್ಬಿಟ್ರೆ ಕೆಲ್ಸಗಳಾಗಲ್ಲ ಅಂತ ಈಗ 12:30 ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಮೋಹನ್ ಹೋಗಿದ್ದಾರೆ ಅಥರ್ವನ್ನ ಕರ್ಕೊಂಬರೋಕ್ಕೆ. ಸೊ ಬರೋದ್ರಲ್ಲಿ ಇವತ್ತು ಅಡುಗೆ ಮಾಡ್ಕೊಂಬಿಡ್ತೀನಿ. ಇನ್ನು ಅಥರ್ವ ಹಂಗೆ ಇವಾಗ ಚಪಾತಿ ಬೆಂಡೆಕಾಯಿ ಪಲ್ಯ ಬೇಕಂತೆ. ಬೆಳಗ್ಗೆನೇ ಹಠ ಅಂದರೆ ಹಠ, ಬಾಕ್ಸ್ಗೆ ಅದೇ ಬೇಕು ಅಂತ. ಬಟ್ ನಾನು ಚಿತ್ರಾನ್ನ ಮಾಡಿಬಿಟ್ಟಿದ್ದೆ. ಸೊ ನೀನು ಬರೋ ಅಷ್ಟರಲ್ಲಿ ನಾನು ಮಾಡಿಟ್ಟಿರ್ತೀನಿ ಅಂತ ಹೇಳಿ ಇಲ್ಲೇ ಬೆಂಡೆಕಾಯಿನೆಲ್ಲ ಹೆಚ್ಕೊತಾ ಇದ್ದೀನಿ. ಸೊ ಅವ್ನು ಬರೋದ್ರಲ್ಲಿ ಬೆಂಡೆಕಾಯಿ ಹೆಚ್ಚಿ ಹುರಿದು ರೆಡಿ ಮಾಡಿ ಇಟ್ಟಿರ್ತೀನಿ. ಅವ್ನು ಬಂದಮೇಲೆ ಊಟ ಮಾಡ್ತಾನೆ. ಸೊ ಇನ್ನು ಯಪ್ಪ ಚಳಿ ಮಾತ್ರ ಇನ್ನೂ ಕಡಿಮೆನೇ ಆಗಿಲ್ಲ. ನನಗೆ ಈ ಕಡೆ ಬಿಸಿಲೂ ಬರೋದಿಲ್ಲ ನೋಡಿ, ಮಕ್ಕಕ್ಕೆ ಹೆಂಗೆ ಬಿಸಿಲು ಜಳ ಹೊಡೆಯುತ್ತೆ. ಸೊ ಬಿಸಿಲು ಎದುರುಗಡೆ ರಿಫ್ಲೆಕ್ಟ್ ಆಗುತ್ತೆ, ಬಟ್ ನನಗೆ ಇಲ್ಲಿ ಬಿಸಿಲೇ ಬರೋಲ್ಲ. ನನಗೇನಿದ್ರು ಬೇಸಿಗೆ ಟೈಮಲ್ಲಿ ಮಾತ್ರ ಇಲ್ಲಿ ಮನೆ ಮುಂದೆ ಬಿಸಿಲು ಬರುತ್ತೆ. ಸೊ ಹೀಗಿದೆ ನನಗೆ ಮನೆ ಮುಂದೆ. ನನಗೆ ಈ ಕಡೆ ನೋಡಿ ಬಿಸಿಲೇ ಬರೋದಿಲ್ಲ, ಇಷ್ಟು ಮಾತ್ರ. ಬೇಸಿಗೆ ಟೈಮಲ್ಲಿ ಬಿಸಿಲು ಜಾಸ್ತಿ ಇಲ್ಲಿ. ಹೆಂಗೆ ಒಳಗೆ ಒಂಥರ ಜಳ ಹೊಡೆಯುತ್ತೆ ಬಿಸಿಲು ಬೇಸಿಗೆ ಟೈಮಲ್ಲಿ. ಸೊ ಇನ್ನು ಗಿಡಗಳಿಗೆ ನೀರು ಹಾಕಿದ್ದೆ, ದಿನ ಹಾಕೋದು. ಸೊ ಹಾಗಾಗಿ ಇವತ್ತು ಹಾಕಬೇಕು. ಮೊನ್ನೆ ಹಾಕಿದ್ದೆ ಬೆಳೆದಲ್ಲೇ ಬಳ್ಳಿ. ಇದಕ್ಕೊಂದು ದಾರ ಕಟ್ಟಬೇಕು ಬಳ್ಳಿ ಹಬ್ಸೋಕ್ಕೆ. ಸೊ ಇನ್ನು ಇನ್ನೊಂದು ಪಾಟ ಅಲ್ಲಿ ಅಥವಾ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೆ, ಪಾಪ ಒಣಗೋಗ್ಬಿಟ್ಟಿದೆ. ಈಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇನ್ನೊಂದು ಮನಿ ಪ್ಲ್ಯಾಂಟ್ದು ಬಳ್ಳಿನ ಅದರಲ್ಲಿ ಹಬ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಯಾಕೋ ಒಣಗಿಬಿಡ್ತಾ ಇದೆ ಮನಿ ಪ್ಲ್ಯಾಂಟು, ಹಾಗಾಗಿ ಬೇರೆ ಪಾಟಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಇದೆ. ಪಾಟ್ಗೆ ಆ ಕಡೆನೂ ಇದೆ, ಅಂದರೆ ಅದು ಪ್ಲಾಸ್ಟಿಕ್ಕು. ಮಣ್ಣಿದೆ ಚೀಲದಲ್ಲಿ, ಹಾಗಾಗಿ ಮಣ್ಣು ಗೊಬ್ಬರ ಎಲ್ಲ ಇದೆ. ಇಲ್ಲಿ ಬರೀ ಒಂದು ಬಳ್ಳಿನ ತಗೊಂಡು ಪಾಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಡೈಲಿ ಲಾಲಿಪಾಪ ನಿಂಗೆ ಬೇಡ ಕಣೋ, ಚಾಕ್ಲೇಟ್ ತಿನ್ಬೇಡ ಜಾಸ್ತಿ. ಎಸತಿ ಹೇಳ್ಬೇಕು ನಿಂಗೆ. ಶೂ ಬಿಚ್ ಫಸ್ಟ್, ಶೂ ಬಿಚ್ಚ. ಈಗ ಫಸ್ಟ್ ಶೂ ಬಿಚ್ಚು. ಬಿಚ್ಚ ಶೂ ಬಂದ ತಕ್ಷಣ ಟಿ ವಿ ಅಲ್ಲ, ಶೂ ಬಿಚ್ಚು. ಸರ್ಪ್ರೈಸ್ ಏನದು? ಸರ್ಪ್ರೈಸಾ? ಏನು ಸರ್ಪ್ರೈಸಾ? ಏನು? ವಾವ್, ಸೆಕೆಂಡ್ ಪ್ರೈಸು. ಸೂಪರ್ ಚಿಂಟ. ಓ, ಇದು ನಾಯಿದು ಹೇಳಿದಲ್ವಾ ಸ್ಟೋರಿ, ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಅತ್ತಾನೆ, ಅದಕ್ಕೆ. ವೆರಿ ಗುಡ್. ಸೂಪರ್. ಪಾವ್ ಪ್ಯಾಟ್ರೋಲ್. ಶೂ ಬಿಚ್ಚಪ್ಪ ಫಸ್ಟು. ಐ ಅಥರ್ವ ಬಿಚ್ಚು ನೀನೆ. ಓ, ಬೆಳಗ್ಗೆ ನಾನು ಹಾಕಬೇಕು, ಬಿಚ್ಚಕ್ಕೂ ನಾನೇನ? ಬಿಚ್ಚು ನೀನು. ಕಲಿಯೋದು ಯಾವಾಗ ನೀನು? ಬೆಂಡೆಕಾಯಿ ಚೆನ್ನಾಗಿದೆಯಾ? ಪಾವ್ ಪ್ಯಾಟ್ರೋಲ್ ಆಗಲೇ ತೋರಿಸಿದ್ನಲ್ಲ.
ಚಪಾತಿ ಬೆಂಡೆಕಾಯಿ ಅಥರ್ವಾಸ್ ಫೇವ್ರೇಟ್. ಓಹೋ ಹಾಯ್ ಫ್ರೆಂಡ್ಸ್. ಹಂಗೆಲ್ಲ ಮಾಡಬೇಡ ಅಥರ್ವ, ಅಸಹ್ಯ. ವಾಟ್ ಆರ್ ಯು ಈಟಿಂಗ್ ಅಥರ್ವ? ಕರ ಕರ ಕರ್ಕ ಅಂದ್ಕೊಂಡು ತಿಂತಾ ಇದೆಯಾ? ನಿಧಾನ. ಹೋಮ್ವರ್ಕ್ ಇಲ್ವಾ ಸರ್? ಪ್ರಾಕ್ಟೀಸ್ ಮಾಡಿ ಸರ್. ಕನ್ನಡ ಅ ಇ ಈ, ಹಿಂದಿ ಅ ಆ ಇ ಈ. ಖಾಲಿ ತೊಳಿಯೋಕ್ಕಾಗ್ಬೇಕು ತಾನೇ, ನನ್ನ ಹತ್ರ ತಂದು ಕೊಡ್ತೀಯಾ? ಎದ್ದೇಳು, ಯಾವಾಗಲೂ ಮಲ್ಕೊಂಡೇ ಇರೋದು. ಹೋಗಲ್ವಾ ಬರ್ಡೇಗೆ? ಇನ್ನೊಂದು 10 ಮಿನಿಟ್ಸ್ ಕರೆಂಟ್ ಬಂದಮೇಲೆ ಹೋಗು. ಪೆನ್ನದು ಪಾಪಂದು ಮುಟ್ಬೇಡ, ಬೈತಾರೆ. ಬರೀ ಹಂಗೆ ಅ ಆ ಇ ಈ ಬರೀ. ಕಾಲು ಮುದ್ರಕೊಂಡು ಬರಿಬೇಕು, ಕಾಲು ಚಾಚ್ಕೊಂಡು ಬರೀತಾರ. ಬರೆದು ತೋರಿಸು. ಹ್ಞೂನಪ್ಪ, ಥ್ಯಾಂಕ್ಸ್. ಬಾಯ್ ಬಾಯ್ಪಾ. ಬಂದರೆ ಸರ್ ಬರ್ಡೇ ಮುಗಿಸ್ಕೊಂಡು ಏನು ಕೇಕ್, ಬೂಂದಿ ಕಾಳು. ನಂಗೊಂದು ನಿಂಗೊಂದು. ಅಲ್ಲ ನನಗೆ ಇಟ್ಟು ಆಮೇಲೆ ಒಂದು. ಹ್ಯಾಪಿ ಬರ್ತ್ಡೇ. ನಂದ ಈಗಲ್ಲ, ಈಗ ತಿನ್ಬಾರ್ದು.